ನಮಸ್ಕಾರ. ಬಿ ಎಸ್ ಮಂಜಪ್ಪ ಇವರಿಂದ ಈ ಹಿರಿಯರ ನುಡಿಮುತ್ತುಗಳನ್ನು ನಿಮ್ಮ ಮುಂದೆ ನಾನು ಇವತ್ತು ಸಾದರಪಡಿಸ್ತಾ ಇದ್ದೇನೆ. ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಬಯಸಿದರೆ ಮೊದಲು ದೊಡ್ಡ ಕನಸು ಕಾಣಬೇಕು. ಕನಸಿಲ್ಲದೆ ನಾವು ಯಾವ ಗುರಿಗಳನ್ನು ಕಾಣಲು ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಆ ಕನಸನ್ನು ನನಸಾಗಿ ಮಾಡಬೇಕಾದಂತಂದರೆ ನಾವು ಗುರಿಗಳನ್ನು ಸಾಧಿಸಬೇಕಂದರೆ ನಮಗೆ ಒಂದು ಕನಸು ಬೇಕು. ಶ್ರೇಷ್ಠತೆಯನ್ನು ತಲುಪಲು ಕೆಲವೊಮ್ಮೆ ಒಂಟಿಯಾಗಿ ನಡೆಯಬೇಕಾಗುತ್ತದೆ. ನಮಗೆ ಏಕಾಂಗಿತನ ಬೇಕಾಗುತ್ತದೆ. ಶ್ರೇಷ್ಠತೆಯನ್ನು ನಾವು ತಲುಪಲು ನಾವು ಒಂದೊಂದು ಸಾರಿ ಏಕಾಂಗಿಯಾಗಿ ಬಿಡ್ತೇವೆ ಸಮಾಜದಲ್ಲಿ. ಅದನ್ನು ನಾವು ಸಹಿಸಿಕೊಳ್ಬೇಕಾಗುತ್ತದೆ. ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಹೊಸದಾಗಿ ಆರಂಭಿಸುವ ಒಂದು ಒಳ್ಳೆಯ ಜೀವನದ ಅವಕಾಶ. ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಬಯಸಿದರೆ ನಿಮ್ಮ ಚಿಂತನೆಯ ರೀತಿಯನ್ನು ಮೊದಲು ಬದಲಾಯಿಸಬೇಕು. ನಾವು ಏನೋ ಬದಲಾವಣೆ ಆಗಬೇಕು ಅಂತಂದರೆ ನಾವು ಯೋಚನೆ ಮಾಡುವ ಲಹರಿಯನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮ ಶಕ್ತಿಯನ್ನು ಹೊರತರುವುದು. ನಮಗೆ ಕಷ್ಟಗಳು ಬರಬೇಕಾದರೆ ನಮ್ಮ ಅಂತರಾತ್ಮದಲ್ಲಿ ಉದಿಗಿರತಕ್ಕಂಥ ಒಂದು ಶಕ್ತಿಯನ್ನು ಅವು ಮಾಗಿಸಿ ಹೊರಗಡೆ ತರ್ತವೆ. ಅದಕ್ಕಾಗಿ ನಮಗೆ ಕಷ್ಟಗಳು ಬರ್ತವೆ ಅಂತ ನಾವು ತಿಳಿದುಕೊಳ್ಬೇಕು. ಯಶಸ್ಸು ಮತ್ತು ವಿಫಲತೆ ಎರಡೂ ತಾತ್ಕಾಲಿಕ, ಆದರೆ ಪ್ರಯತ್ನ ಮಾತ್ರ ಶಾಶ್ವತ. ಯಶಸ್ಸು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸೋಲು ಗೆಲುವು ಯಾವಾಗಲೂ ಮನುಷ್ಯನಿಗೆ ಇದ್ದದ್ದೇ. ಅವೆಲ್ಲ ತಾತ್ಕಾಲಿಕ. ಆದರೆ ನಾವು ಸತತ ಪ್ರಯತ್ನ ಮಾಡ್ತೀವಲ್ಲ, ಅದು ಮಾತ್ರ ಶಾಶ್ವತವಾಗಿರುತ್ತೆ. ಯುವಕರು ಶಕ್ತಿಶಾಲಿಗಳು. ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ನೀಡಿದರೆ ದೇಶವೇ ಬದಲಾಗುತ್ತದೆ. ಇವತ್ತು ದೇಶವನ್ನು ಕಟ್ಟಬೇಕಾದರೆ ಯುವಕರ ಒಂದು ಶಕ್ತಿ ಬಹಳ ಪ್ರಾಮುಖ್ಯವಾಗಿರುತ್ತದೆ. ನೀವು ಸೂರ್ಯನಂತೆ ಹೊಳೆಯಲು ಬಯಸಿದರೆ ಮೊದಲು ಸೂರ್ಯನಂತೆ ಸುಡಬೇಕು. ನಮ್ಮಲ್ಲಿರುವ ಆತ್ಮದಲ್ಲಿರತಕ್ಕಂಥ ಆ ಶಕ್ತಿಗಳು, ಆ ದುರ್ಗುಣಗಳು ಸೂರ್ಯನಂತೆ ಸುಟ್ಟು ಹೋಗಬೇಕವು. ಸ್ವಯಂ ವಿಶ್ವಾಸವೇ ಯಶಸ್ಸಿನ ಮೊದಲ ಮೆಟ್ಟಿಲು. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅವೇ ನಮಗೆ ಯಶಸ್ಸಿನ ಮೊದಲ ಮೆಟ್ಟಿಲು. ಉತ್ತಮ ಪುಸ್ತಕಗಳು, ಉತ್ತಮ ಸ್ನೇಹಿತರು ಮತ್ತು ಶಾಂತ ಮನಸ್ಸು ಇವೇ ನಾವು ಜೀವನದ ನಿಜವಾದ ಸಂಪತ್ತು. ಉತ್ತಮ ಪುಸ್ತಕಗಳನ್ನು ಕೊಳ್ಳಬೇಕು, ಓದಬೇಕು. ಶಾಂತಿಯಿಂದ ಮನಸ್ಸನ್ನು ಕೇಂದ್ರೀಕರಿಸಿದಲ್ಲಿ ಅವೇ